ಎಲ್ಲರಿಗೂ ನಮಸ್ಕಾರ. ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ಗೆ ನಿಮಗೆ ಸ್ವಾಗತ. ಇಂದಿನ ಪದ್ಯದ ಹೆಸರು ಕಟ್ಟತೇವ ನಾವು. ಮಕ್ಕಳೇ, ಮೊದಲಿಗೆ ನಾವು ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ. ಲೇಖಕರ ಹೆಸರು ಸತೀಶ್ ಕುಲಕರ್ಣಿ. ಇವರು ದಲಿತ ಬಂಡಾಯ ಸಾಹಿತ್ಯ ಚಳುವಳಿಯ ಹಿನ್ನೆಲೆಯಲ್ಲಿ ಬಂದಂತಹ ಮುಖ್ಯ ಕವಿಗಳಲ್ಲಿ ಇವರು ಸಹ ಒಬ್ಬರು. ಇವರು ಕಾವ್ಯ, ನಾಟಕ, ರಂಗಭೂಮಿ ಹೀಗೆ ಸಾಹಿತ್ಯದ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರದು ಬೆಂಕಿಬೇರು, ನೆಲದ ನೆರಳು, ಕಂಪನಿ ಸವಾಲು, ಗಾಂಧಿ ಗಿಡ ಇವೆಲ್ಲವೂ ಸಹ ಇವರ ಕವನ ಸಂಕಲನಗಳು. ಭಿನ್ನ ಇದು ಮರಾಠಿಯಿಂದ ಅನುವಾದಿತವಾದ ನಾಟಕ. ಜೊತೆಗೆ ಸಮುದ್ರ ಸೂರ್ಯ ಮತ್ತು ಗುರುವರ್ಯ ಗೋಕಾಕರು ಇವು ಸಂಪಾದಿತ ಕೃತಿಗಳು. ಓದೊಳಗಿನ ಓದು ವಿಮರ್ಶಾ ಕೃತಿ. ಇನ್ನು ಇತರ ಕೃತಿಗಳು. ಮಕ್ಕಳೇ, ಕವಿಗಳಾದ ಸತೀಶ್ ಕುಲಕರ್ಣಿ ಅವರು ಏನ ಕಟ್ಟುತ್ತೇವ ನಾವು ಅಂತ ಹೇಳ್ತಾ ಇದ್ದಾರೆ. ಏನೀ ಸಂದೇಶದ ಒಳಾರ್ಥ? ಈಗ ನಾನು ಅದನ್ನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಮಕ್ಕಳೇ, ಅಸಮಾನತೆ ಮತ್ತು ಜಾತಿ ಪದ್ಧತಿ ಅನ್ನೋದು ದೇಶದ ಅತಿ ದೊಡ್ಡ ಸಮಸ್ಯೆಯಾಗಿತ್ತು. ಈ ಅಜ್ಞಾನ, ಅನ್ಯಾಯ, ದೌರ್ಜನ್ಯ ಈ ಎಲ್ಲ ಶೋಷಣೆಗಳಿಂದ ಸಮಾಜದಲ್ಲಿ ತಾರತಮ್ಯ ಅನ್ನೋದು ತಾಂಡವವಾಡ್ತಾ ಇತ್ತು. ಸಮಾಜದ ಎಲ್ಲರ ಏಳಿಗೆಗೂ ಸಹ ಇದು ಮಾರಕವಾಗಿತ್ತು. ಆದರೆ ಸಮಾಜದ ಹಿತದೃಷ್ಟಿಯಿಂದ ಹೊಸ ಚಿಂತನೆಗಳು ರೂಪುಗೊಂಡು ಹೋರಾಟದ ಹಾದಿಯನ್ನು ಹಿಡಿದು ಭರವಸೆಯ ಬೆಳಕನ್ನು ಮೂಡಿಸಿ ನಂತರ ಮೌಢ್ಯತೆಗಳನ್ನು ತೊಲಗಿಸಿ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸಲು ನಾಡಿನಾದ್ಯಂತ ಹೊಸ ಸಂಚಲನಗಳು ಸೃಷ್ಟಿಯಾಗತ್ತೆ. ಮಕ್ಕಳೇ, ತಾರತಮ್ಯವಿಲ್ಲದ ಸಮಾಜವನ್ನ ಸೃಷ್ಟಿ ಮಾಡುವಂಥದ್ದು ಈ ಪದ್ಯದ ಆಶಯವಾಗಿದೆ. ಈ ಹಿನ್ನೆಲೆಯಲ್ಲೇ ಲೇಖಕರು ಸಹ ಕಟ್ಟುತ್ತೇವ ನಾವು ಎಂಬ ಈ ಹೆಸರನ್ನ ಇಟ್ಬಿಟ್ಟು ನಮಗೆ ಅಂದರೆ ಮಕ್ಕಳಿಗೆ, ಮುಂದಿನ ಯುವ ಪೀಳಿಗೆಗೆ ಯಾವ ರೀತಿ ಅಂದರೆ ಮುಂದಿನ ಪೀಳಿಗೆಯಲ್ಲಿ ನಾವು ತಾರತಮ್ಯವಿಲ್ಲದ ಹಾಗೆ ನಮ್ಮ ಸಮಾಜದಲ್ಲಿ ನಾವು ಕಟ್ಟುಪಾಡುಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಪ್ರತಿಯೊಂದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾನು ಒಂದೊಂದು ಪದ್ಯದ ಮೂಲಕನೂ ನಿಮಗೆ ಅರ್ಥ ಮಾಡಿಸ್ತೀನಿ. ಮಕ್ಕಳೇ, ಈಗ ನಾವು ಪದ್ಯವನ್ನು ಮತ್ತದರ ಸಾರಾಂಶವನ್ನು ಕೂಡ ತಿಳ್ಕೊಳ್ಳೋಣ. ಕಟ್ಟುತ್ತೇವ ನಾವು, ಕಟ್ಟತೇವ ನಾವು, ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಸಾಲುಗಳ ಅರ್ಥ. ಮಕ್ಕಳೇ, ಕವಿಗಳು ಪ್ರಸ್ತುತ ಈ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ಕಟ್ಟೆ ಕಟ್ತೀವಿ ನಾವು, ಈ ಸಮಾಜದಲ್ಲಿರುವ ಒಳಕುಗಳನ್ನ ಒಂದುಗೂಡಿಸಿ ಈ ಸಮಾಜದಲ್ಲಿನ ತಾರತಮ್ಯವನ್ನೆಲ್ಲ ಹೋಗಲಾಡಿಸಿ ಎಲ್ಲ ಜನರು ಒಂದೇ ಎನ್ನುವ ಭಾವನೆಯನ್ನು ಉಂಟು ಮಾಡಿ ಈ ಸಮಾಜದ ಕಟ್ಟೆಯನ್ನು ಕಟ್ಟೆ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳೇ, ಮುಂದಿನ ಸಾಲುಗಳನ್ನ ನೋಡೋಣ. ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳ ಕಟ್ಟುತ್ತೇವ, ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳ ಕಟ್ಟುತ್ತೇವ, ಕುಲವೆನ್ನದ ಮನುಕುಲವ ನಾವು ಕಟ್ಟುತ್ತೇವ, ನಾವು ನಾಡ ಕಟ್ಟುತ್ತೇವ. ಮಕ್ಕಳೇ, ಈ ಪ್ರಸ್ತುತ ಸಾಲಿನಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ, ನಾವು ಕಟ್ಟೋ ಆ ಸಮಾಜದಲ್ಲಿ ಜಾತಿ ಭೇದವಿರೋದಿಲ್ಲ, ಜಾತಿ ಪದ್ಧತಿಗಳು ಸಹ ಇರೋದಿಲ್ಲ. ಹಾಗೆಯೇ ಗುಂಪುಗಾರಿಕೆಯಾಗಲಿ, ಜೊತೆಗೆ ಯಾವುದೇ ಕುಲವು ಬೇರೆ ಬೇರೆ ಅಲ್ಲ, ಎಲ್ಲ ಮನುಕುಲವು ಒಂದೇ ಎನ್ನುವ ಸಮಾಜವನ್ನು ನಾವು ಕಟ್ತೀವಿ, ಈ ಸಮಾಜವಾದ ಅಂದರೆ ಈ ನಾಡನ್ನು ಕಟ್ತೀವಿ ಅಂತ ಕವಿಗಳು ಈ ಪ್ರಸ್ತುತ ಸಾಲಿನಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಮಕ್ಕಳೇ, ಪದ್ಯದ ಮುಂದಿನ ಸಾಲುಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ನೂರು ಮನಸ್ಸಿನ ಕೋಟಿ ಕನಸಿನ ಹಾಡ ಕಟ್ಟುತ್ತೇವ, ನಾವು ನಾಡ ಕಟ್ಟುತ್ತೇವ. ಮಕ್ಕಳೇ, ಈ ಪ್ರಸ್ತುತ ಸಾಲಿನಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ, ಯಾವುದೇ ಹಿಂಸೆ ಶೋಷಣೆ ಇಲ್ಲದ ನಾಡನ್ನು ನಾವು ಕಟ್ಟಬೇಕು, ಇದರ ಜೊತೆಗೆ ಯಾವುದೇ ಯುದ್ಧ ಗಲಾಟೆ ಇಲ್ಲದ ನಾಡನ್ನು ನಾವು ಕಟ್ಟಲೇಬೇಕು, ಇದರ ಜೊತೆಗೆ ಎಲ್ಲರ ಕನಸಿನ ಆಸೆ ಒಂದೇ. ಆ ಆಸೆ ಏನಪ್ಪ ಅಂದರೆ ತಾರತಮ್ಯವಿಲ್ಲದ ಸಮಾಜವನ್ನು ನಾವು ಕಟ್ಕೋಬೇಕು ಅಂತ. ಹಾಗಾಗಿ ಈ ಸಾಲುಗಳ ಅರ್ಥ ಏನಪ್ಪ ಅಂದರೆ, ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ಸಹ ನಾವು ಹಿಂಸೆ ಶೋಷಣೆ ಇಲ್ಲದಂತಹ
ಮತ್ತು ಎಲ್ಲರ ಕನಸಾಗಿರುವುದು ಒಂದೇ, ಈ ತಾರತಮ್ಯವಿಲ್ಲದ ಸಮಾಜವನ್ನು ರೂಪಿಸುವುದು. ಇವನ್ನ ನಾವು ಕಟ್ಟೆ ಕಟ್ತೀವಿ ಅಂತ ಲೇಖಕರು ಈ ಸಾಲಿನ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ.